ಅಮ್ಮ ನೀವು ಕೂತ್ಕೊಳ್ಳಿ, ನಾನು ಅಕ್ಕ ಬಡಿಸ್ತೀವಿ. ಅಕ್ಕ ಏನಕ್ಕ ಇದು? ನಡಿ ಕೋದಂಡ ನೀನು. ಅಕ್ಕ ನಡಿ ಬಾ ಕೂತ್ಕೋ. ಅರೆ ಕೂತ್ಕೋ. ತಗೋ ಪಾಯಸ ಬಡ್ಸು ಅಲ್ಲಿಂದ. ಸಾಕು, ಇಷ್ಟು ಸ್ವಲ್ಪ ಸ್ವಲ್ಪ ತಿಂದ್ರೆ ಹೇಗೆ? ತಿನ್ಬೇಕು. ಅಯ್ಯೋ ಸಾಕು. ಅಕ್ಕ ಸಾಕಕ್ಕ. ಏನ್ ಕೋದಂಡ ನೀನು ಸಾಕು ಅಂತಿದ್ಯಾ? ತಿನ್ನು. ನನ್ನ ಮಗಳು ಆಸೆ ಪಡೋ ಥರ ಇವ್ರದ್ದು ಕೂಡು ಕುಟುಂಬ. ಇವ್ರ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋದ್ರೆ ಖಂಡಿತ ಖುಷಿಯಾಗಿರ್ತಾಳೆ. ದೇವ್ರೆ, ಈ ಆಸೆ ಈಡೇರೋ ಹಾಗೆ ಮಾಡಪ್ಪ. ಅಮ್ಮ, ಇಬ್ರು ಜೋಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಒಳ್ಳೆ ಲಕ್ಷ್ಮೀನಾರಾಯಣನ್ ತರ ಕಾಣಿಸ್ತಿದ್ದಾರೆ. ಹೌದು ಕಿಡಿ, ತುಂಬಾ ಚೆನ್ನಾಗಿದೆ. ನಂಗಂತೂ ಅವ್ರನ್ನ ಇವತ್ತೇ ಕೇಳ್ಬಿಡೋಣ ಅಂತ ಅನಿಸ್ತಾ ಇದೆ. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾನು ಅವ್ರ ಹತ್ರ ಹೇಳ್ಬಿಟ್ಟಿದೀನಿ. ಅವರು ಸಮಯ ನೋಡ್ಕೊಂಡು ಅವರಮ್ಮ ದೇವಕಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹೌದೇನೆ? ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ ಮಗ ಮದುವೆಗೆ ಒಪ್ಕೊಳ್ದೆ ಇದ್ದವನು ಈಗ ಈ ಹುಡುಗಿನ ಒಪ್ಕೊಂಡಿದ್ದಾನೆ ಅಂತಂದ್ರೆ ಆಹಾ ದೇವ್ರೇ. ಅಮ್ಮ, ನಾವೀ ಸಂಬಂಧ ಬಿಡೋದೇ ಬೇಡ. ಹೇಗಾದ್ರೂ ಮಾಡಿ ಹುಡುಗಿ ಮನೆಯವ್ರನ್ನ ಒಪ್ಪಿಸ್ಬಿಡೋಣ. ತುಂಬ ಶಕ್ತಿಶಾಲಿ ಅನ್ನೋದು ನನಗೆ ಗೊತ್ತು. ನಿನ್ನ ಪವಾಡದಿಂದನೇ ನನ್ನ ಅಕ್ಕ ಬಾವ ಮತ್ತೆ ಒಂದಾಗಿದ್ದಾರೆ ಅಂತಲೂ ಗೊತ್ತು. ಹಾಗೆ ನಮ್ಮ ಅಣ್ಣಂಗೂ ಬೇಗ ಮದುವೆ ಆಗಲಿ, ಅವನ ಮನ್ಸಿಗೆ ಇಷ್ಟ ಆಗೋ ಥರ ಒಂದೊಳ್ಳೆ ಹುಡುಗಿ ಸಿಗಲಿ, ನನ್ನ ಕುಟುಂಬದವರೆಲ್ಲ ಖುಷಿಯಾಗಿರಲಿ. ಇಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಅದು ಬಿಟ್ಟರೆ ನನಗೆ ಮತ್ತೇನು ಬೇಡ ದೇವ್ರೆ. ದೇವ್ರೆ, ನನಗೆ ಈ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ನೇರವಾಗಿ ನೀನಂದ್ರೆ ಇಷ್ಟ ಅಂತ ಹೇಳೋಕೆ ನನಗೆ ಧೈರ್ಯ ಸಾಕಾಗ್ತಿಲ್ಲ. ಹೇಗಾದ್ರೂ ಮಾಡಿ ಇವತ್ತು ಹೇಳಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ದಯವಿಟ್ಟು ನನಗೆ ಆ ಧೈರ್ಯ ಕೊಡು. ತಗೊಳ್ಳಿ ಕುಂಕುಮ ಪ್ರಸಾದ. ಅರ್ಚಕರೇ, ತಗೊಳ್ಳಿ.
ಇದನ್ನೇ ತಗೊಳ್ಳಿ. ನನಗ ಹಾಂ, ಅರ್ಚಕರು ಹೋದ್ರಲ್ಲ ಅದಕ್ಕೆ. ಪರವಾಗಿಲ್ಲ ತಗೊಳ್ಳಿ.